ಶ್ರೀಮಾತ್ರೆ ನಮಃ. ಈ ದಿನ ಚೈತ್ರ ಕೃಷ್ಣ ಪಂಚಮಿ, ಚಂದ್ರಲಾ ಪರಮೇಶ್ವರಿಯ ರಥೋತ್ಸವದ ದಿವಸ. ಚಂದ್ರಲಾ ಪರಮೇಶ್ವರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಮಾರ್ಕಂಡೇಯ ಪುರಾಣದಲ್ಲಿ ಬಂದಿರತಕ್ಕಂಥ ಆಕೆಯ ಅಷ್ಟೋತ್ತರ ಶತನಾಮವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ಬಂದಿದ್ದೇನೆ. ಚಂದ್ರಲಾ ಪರಮೇಶ್ವರಿಯ ದೇವಸ್ಥಾನ ಸನ್ನತಿ ಗ್ರಾಮದಲ್ಲಿ ಇದೆ. ಅಂದರೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿ ಗ್ರಾಮ ಇದೆ. ಭೀಮಾ ನದಿ ತೀರದಲ್ಲಿ ಭಗವತಿಯು ಚಂದ್ರಲಾ ಪರಮೇಶ್ವರಿಯ ರೂಪದಲ್ಲಿ ನೆಲೆಸಿದ್ದಾಳೆ. ಸನ್ನತಿ ಗ್ರಾಮ ಪುರಾಣಗಳಲ್ಲಿ ಸಾಕಷ್ಟು ಸಲ ಉಲ್ಲೇಖಿತವಾದಂಥ ಒಂದು ಪ್ರದೇಶ ಆಗಿದೆ. ಇಲ್ಲಿ ಸಾಕಷ್ಟು ಹಿಂದೆಯೇ ನಾಗರಿಕತೆ ಇತ್ತು, ಇಲ್ಲಿ ಹಲವಾರು ಬೌದ್ಧ ಸ್ತೂಪಗಳಿದ್ದು ಅಂಥೇಳಿ ಇತ್ತೀಚಿನ ಉತ್ಖನನಗಳಲ್ಲಿ ಸಹ ತಿಳಿದು ಬಂದಿದೆ. ಪ್ರಸಿದ್ಧವಾದಂಥ ಕ್ಷೇತ್ರ ಸನ್ನತಿಯ ದೇವಸ್ಥಾನದಲ್ಲಿ ನಾವು ಅಪರೂಪಕ್ಕೆ ಅನ್ನುವಂತೆ ಮಹಾಸರಸ್ವತಿ ಮತ್ತು ಮಹಾಕಾಳಿ ಸಮೇತರಾಗಿ ಚಂದ್ರಲಾ ಪರಮೇಶ್ವರಿಯ ದರ್ಶನವನ್ನು ಮಾಡಬಹುದು. ಭಗವತಿಯ 3 ರೂಪಗಳನ್ನು ಏಕಕಾಲದಲ್ಲಿ ದರ್ಶನ ಮಾಡಿಕೊಳ್ಳುವಂತಹ ಕೆಲವು ದೇವಸ್ಥಾನಗಳಲ್ಲಿ ಸನ್ನತಿಯ ದೇವಸ್ಥಾನವೂ ಸಹ ಒಂದಾಗಿರ್ತದೆ. ಸನ್ನತಿಯ ಚಂದ್ರಲಾ ಪರಮೇಶ್ವರಿಯ ಬಿಂಬಕ್ಕೆ ಎಷ್ಟು ಮಹತ್ವ ಇದೆಯೋ, ಆಕೆಯ ಪಾದ ಮತ್ತು ಆಕೆಯ ಪಾದದ 5 ರಂಧ್ರಗಳಿಂದ ಬಂದಂಥ ಭ್ರಮರಗಳು ಸೇತು ಭೂಪಾಲನನ್ನ ಮಡುವಿನಲ್ಲಿ ಮುಳುಗಿಸಿ ಸಂಹಾರ ಮಾಡಿದವು ಅಂತ ಹೇಳಿ ಪ್ರತೀತಿ ಇದೆ. ಆಕೆಯ ಪಾದಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಅಲ್ಲಿ ದೇವಿಯು ಭ್ರಾಮರಿ ರೂಪದಲ್ಲಿ ನೆಲೆಸಿದ್ದಾಳೆ, ಹಿಂಗುಲಾದೇವಿಯ ರೂಪದಲ್ಲಿ ನೆಲೆಸಿದ್ದಾಳೆ, ಮಹಾಲಕ್ಷ್ಮಿಯ ಸ್ವರೂಪಳಾಗಿ ನೆಲೆಸಿದ್ದಾಳೆ, ಸೀತೆಯ ರೂಪವಾಗಿ ಆಕೆ ಅಲ್ಲಿ ನೆಲೆಸಿದ್ದಾಳೆ ಇತ್ಯಾದಿ ನಾನಾ ರೀತಿಯಿಂದ ಭಕ್ತರು ಆಕೆಯನ್ನ ಆರಾಧಿಸ್ತಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಸನ್ನತಿ ಕ್ಷೇತ್ರ ಮಹಾತ್ಮೆಯಲ್ಲಿ ನಾವು ಆಕೆಯ ಅಪರೂಪದ ಅಷ್ಟೋತ್ತರ ಶತನಾಮವನ್ನು ನೋಡಬಹುದು. ನಾನು ಅಷ್ಟೋತ್ತರ ಶತನಾಮದ ಸಾಹಿತ್ಯವನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಂಚಿಕೊಂಡಿರ್ತೇನೆ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಸಹ ನಾನು ಅದರ ಸಾಹಿತ್ಯವನ್ನು ಹಂಚಿಕೊಂಡಿರ್ತೇನೆ. ಸಾಧ್ಯ ಆದಷ್ಟು ಮಟ್ಟಿಗೆ ಇವತ್ತಿನ ದಿವಸ ಮತ್ತು ಪ್ರತಿ ಚೈತ್ರ ಕೃಷ್ಣ ಪಂಚಮಿ ಅಲ್ಲದೆ ಕೃಷ್ಣ ಪಂಚಮಿಯ ದಿವಸವೂ ಸಹ ಆಕೆಯ ಪ್ರೀತ್ಯರ್ಥವಾಗಿ ನಾವು ಈ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು. ಅದಲ್ಲದೆ ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಇತ್ಯಾದಿ ದಿವಸಗಳಲ್ಲಿ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಬಹುದು. ಸಾಕಷ್ಟು ಮನೆತನಗಳಿಗೆ ಚಂದ್ರಲಾ ಪರಮೇಶ್ವರಿಯು ಕುಲದೇವತೆಯಾಗಿ ಇದ್ದಾಳೆ. ಅವರೆಲ್ಲರೂ ವಿಶೇಷವಾಗಿ ಆಕೆಯನ್ನು ಆರಾಧಿಸ್ತಾರೆ. ಎಲ್ಲರೂ ಆಕೆಯ ಮೇಲೆ ಅನನ್ಯ ಭಕ್ತಿಯನ್ನು ಇಟ್ಟುಕೊಂಡು, ವಿಶ್ವಾಸವನ್ನು ಇಟ್ಟುಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಆಕೆಯ ಹೆಸರಿನಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಪಟಕ್ಕಾಗಲಿ ಅಥವಾ ಬಿಂಬಕ್ಕಾಗಲಿ ಪೂಜೆ ಮಾಡುವುದರಿಂದಲೂ ಸಹ ಚಂದ್ರಲಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇದೆ. ಈಗ ನಾನು ಚಂದ್ರಲಾ ಪರಮೇಶ್ವರಿಯ 108 ನಾಮಗಳುಳ್ಳಂತಹ ಅಪರೂಪದ ಸ್ತೋತ್ರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಓಂ ಶ್ರೀ ಚಂದ್ರಲಾಂಬಾ ಮಹಾಮಾಯಾ ಶಾಂಭವಿ ಶಂಖಧಾರಿಣಿ ಆನಂದಿ ಪರಮಾನಂದ ಕಾಲರಾತ್ರಿ ಕಪಾಲಿನಿ ಕಾಮಾಕ್ಷಿ ವತ್ಸಲ ಪ್ರೇಮ ಕಾಶ್ಮೀರಿ ಕಾಮರೂಪಿಣಿ ಕೌಮೋದಕಿ ಕೌಲಹಂತ್ರಿ ಶಂಕರಿ ಭುವನೇಶ್ವರಿ ಖಡ್ಗಹಸ್ತ ಶೂಲಧರ ಗಾಯತ್ರಿ ಗರುಡಾಸನ ಚಾಮುಂಡಾ ಮುಂಡಮಥನ ಚಂಡಿಕಾ ಚಕ್ರಧಾರಿಣಿ ಜಯ ರೂಪ ಜಗನ್ನಾಥ ಜ್ಯೋತಿರೂಪ ಚತುರ್ಭುಜ ಜಯಿನಿ ಜೀವಿನಿ ಜೀವ ಜೀವನ ಜಯವರ್ಧಿನಿ ತಾಪಗ್ನಿ ತ್ರಿಗುಣಾಧಾತ್ರಿ ತಾಪತ್ರಯ ನಿವಾರಿಣಿ ದಾನವಾಂತಕರಿ ದುರ್ಗಾ ದೀನರಕ್ಷಾ ದಯಾಪರಿ ಧರ್ಮಧಾತ್ರಿ ಧರ್ಮರೂಪ ಧನಧಾನ್ಯ ವಿವರ್ಧಿನಿ ನಾರಾಯಣಿ ನಾರಸಿಂಹಿ ನಾಗಕನ್ಯಾ ನಗೇಶ್ವರಿ ನಿರ್ವಿಕಲ್ಪ ನಿರಾಧಾರಿ ನಿರ್ಗುಣ ಗುಣವರ್ಧಿನಿ ಪದ್ಮಹಸ್ತ ಪದ್ಮನೇತ್ರಿ ಪದ್ಮ ವಿಭೂಷಿಣಿ ಭವಾನಿ ಪರಮೈಶ್ವರ್ಯ ಪುಣ್ಯದ ಪಾಪಹಾರಿಣಿ ಭ್ರಮರಿ ಭ್ರಮರಾಂಬಾಚ ಭೀಮರೂಪ ಭಯಪ್ರದ ಭಾಗ್ಯೋದಯಕರಿ ಭದ್ರಾ ಭವಾನಿ ಭಕ್ತವತ್ಸಲ ಮಹಾದೇವಿ ಮಹಾಕಾಳಿ ಮಹಾಮೂರ್ತಿರ್ಮಹಾನಿಧಿ ಮೇದಿನಿ ಮೋದರೂಪ ಚ ಮುಕ್ತಾಹಾರ ವಿಭೂಷಣ ಮಂತ್ರರೂಪ ಮಹಾವೀರ ಯೋಗಿನಿ ಯೋಗಧಾರಿಣಿ रमा रामेश्वरी ब्राह्मी रुद्राणी रुद्ररूपिणी राजलक्ष्मी राजभूषा राज्ञी राजसुपूजिता लक्ष्मी पद्मावती चाम्बा ब्रह्माणी ब्रह्मधारिणी
ವಿಶಾಲಾಕ್ಷಿ ಭದ್ರಕಾಳಿ ಪಾರ್ವತಿ ವರದಾಯಿನಿ ಸಗುಣ ನಿಶ್ಚಲ ನಿತ್ಯ ನಾಗಭೂಷಾ ತ್ರಿಲೋಚನಿ ಹೇಮರೂಪ ಸುಂದರಿ ಚ ಸನ್ನತಿ ಕ್ಷೇತ್ರವಾಸಿನಿ ಜ್ಞಾನಧಾತ್ರಿ ಜ್ಞಾನರೂಪ ರಜೋ ದಾರಿದ್ರ್ಯನಾಶಿನಿ ಅಷ್ಟೋತ್ತರಶತಂ ದಿವ್ಯಂ ಚಂದ್ರಲಾ ಪ್ರೀತಿದಾಯಕಂ. इति श्री मार्काण्डेय पुराणे सन्नति क्षेत्र महात्मे श्री चंद्रलांबा अष्टोत्तर शतनाम स्तोत्रम संपूर्णं ಶ್ರೀಕೃಷ್ಣಾರ್ಪಣಮಸ್ತು. ನಾವು ಈ ಸ್ತೋತ್ರವನ್ನು ಅನುಕೂಲವಿದ್ದರೆ ಪಾರಾಯಣ ಮಾಡಬಹುದು, ಅಥವಾ ಚಂದ್ರಲಾ ಪರಮೇಶ್ವರಿಯ ದಿವ್ಯ ರೂಪವನ್ನು, ಆಕೆಯ ಪಾದಗಳನ್ನು ನಾವು ಮನಸಾರ ಚಿಂತಿಸಿ ಆಕೆಯಲ್ಲಿ ಅನನ್ಯ ಭಕ್ತಿಯಿಂದ ಒಂದು ನಮಸ್ಕಾರವನ್ನು ಮಾಡಿ ಆಕೆಯ ಅನುಗ್ರಹವನ್ನು ನಾವೆಲ್ಲರೂ ಬೇಡಬಹುದು. ಎಲ್ಲರಿಗೂ ಭಗವತಿಯ ಚಂದ್ರಲಾ ಪರಮೇಶ್ವರಿಯ ರೂಪದ ಪರಮಾನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.